ಸಂಗತಿ ಈ ನೆಲದ ಮೂಲದವರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸವನ್ನ ನಾವು ಕೆಣಕ್ತಾ ಹೋದ್ರೆ ಅವರ ಪೂರ್ವಜರಾಗಿರುವಂತಹ ಬಳಿಯಪ್ಪ, ಆ ಬಳಿಯಪ್ಪ ಎಲ್ಲಿಯವರು ಕೇಳಿದ್ರೆ ಇದೇ ಗದಗ ಜಿಲ್ಲೆಯ ಸೊರಟೂರಿನವರು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರ ಇಡೀ ಬದುಕನ್ನ ಅಧ್ಯಯನ ಮಾಡಿ ಅವರ ಬದುಕಿನ ಕುರಿತಾಗಿ ಅನೇಕ ಪುಸ್ತಕಗಳನ್ನು ರಚಿಸಿರುವಂತಹ ಶ್ರೀ ರಾಮಚಂದ್ರ ಚಿಂತಾಮಣಿ ಢೇರೆ ಅವರು ತಮ್ಮ ಶಿಖರ ಶಿಂಗನಾಥ ಶ್ರೀ ಶಂಭು ಮಹಾದೇವ ಅಂತ ಹೇಳಿ ಒಂದು ಪುಸ್ತಕ ಬರೀತಾರೆ. ಈ ಪುಸ್ತಕದಲ್ಲಿ ಅವರು ಉಲ್ಲೇಖವನ್ನು ಮಾಡ್ತಾರೆ, ಮಹಾರಾಷ್ಟ್ರದ ಚರಿತ್ರೆ ಏನಿದೆಯೋ ಅದು ಕನ್ನಡ ನಾಡಿನ ಅರಸರ ಚರಿತ್ರೆಯೇ ಆಗಿದೆ ಅಂತ ಹೇಳಿ. ಹೀಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಚರಿತ್ರೆ ಅದು ಈ ಕನ್ನಡ ನಾಡಿನ ಚರಿತ್ರೆ ಆಗಿದೆ ಅಂತ ಅನ್ನೋದನ್ನ ನಾವು ಯಾವತ್ತಿಗೂ ಕೂಡ ಮರೀಲಿಕ್ಕೆ ಹೋಗಬಾರದು. ಛತ್ರಪತಿ ಶಿವಾಜಿ ಮಹಾರಾಜರು ಅಂದ ತಕ್ಷಣ ನಾವು ಹೇಳೋದು ಅವ್ರು ಮರಾಠರು ಅಂತ ಹೇಳಿ. ಹಾಗೆ ನಾವು ಸಂಗೊಳ್ಳಿ ರಾಯಣ್ಣನ ಹೆಸರು ಹೇಳಿದ ತಕ್ಷಣ ಅವ್ರು ಕನ್ನಡಿಗರು ಅಂತ ಹೇಳಿಕ್ ಶುರು ಮಾಡ್ತೀವಿ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಯಾರಿದ್ದಾರೋ ಅವ್ರು ಕೇವಲ ಮರಾಠರಾಗಿರ್ಲಿಲ್ಲ, ಅವ್ರು ಕನ್ನಡಿಗರು ಆಗಿದ್ರು ಅಂತದನ್ನ ಸರ್ಜು ಕಾಟ್ಕರ್ ಅವರು ತಮ್ಮ ಶಿವಾಜಿ ಮೂಲ ಕನ್ನಡ ನೆಲ ಎನ್ನುವ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಪೂರ್ವಜರು ಬಳಿಯಪ್ಪನವರು, ಅವರ ಇಡೀ ವಂಶವೃಕ್ಷವನ್ನ ನಾವು ನೋಡಿದ್ರೆ ಬಳಿಯಪ್ಪ ಅವರು ಕ್ರಿಸ್ತಶಕ 1250ರಲ್ಲಿ ಇದೇ ಪಕ್ಕದ ಸೊರಟೂರಿನಲ್ಲಿ ಇದ್ದವರು. ಅದಾದ ನಂತರ ಅವರು ಮಹಾರಾಷ್ಟ್ರಕ್ಕೆ ವಲಸೆ ಹೋಗುತ್ತಾರೆ. ಅವರ ಖೇಳೋಜಿ ಭೋಸಲೆ ಅಂತ ಅವರ ಮಗ. ಅವ್ರಿಗೆ ಈ ಭೋಸಲೆ ಎನ್ನುವುದು ಹೇಗೆ ಬಂತು ಅಂತ ಕೇಳಿದ್ರೆ, ಹೊಯ್ಸಳ ಎನ್ನುವುದು ಹೊಯ್ಸಳ ಆಯ್ತು, ಆ ಹೊಯ್ಸಳ ಅದರ ಮರಾಠಿ ರೂಪಾಂತರ ಭೋಸ್ಲೆ ಆಯ್ತು ಅಂತ ಹೇಳಿ ಅವ್ರು ಬರೀತಾರೆ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಇದೇ ನೆಲದ ಮೂಲದವರಾಗಿದ್ರು ಅಂತ ಅನ್ನೋದಕ್ಕೆ ಹಲವಾರು ದಾಖಲೆಗಳನ್ನು ಅವರು ಕೊಡ್ತಾರೆ. ಹೀಗೆ ನಾವು ಅವರ ಇತಿಹಾಸವನ್ನು ನೋಡ್ತಾ ಹೋದ್ರೆ ಮುಂದೆ ಬಾಬಾಜಿ ಭೋಸ್ಲೆ, ಮಾಲೋಜಿ ಭೋಸ್ಲೆ, ಶಹಾಜಿ ಭೋಸ್ಲೆ, ಅವ್ರ ಮಗ ಸಂಭಾಜಿ, ಛತ್ರಪತಿ ವೆಂಕೋಜಿ, ಈ 3 ಜನ ಬರ್ತಾರೆ. ಅಂದ್ರೆ ಅವ್ರ ಇಡೀ ವಂಶವೃಕ್ಷವನ್ನ ತೆಗೆದು ನೋಡಿದ್ರೆ ಮೂಲದಲ್ಲಿ ಅವರು ಕನ್ನಡ ನಾಡಿನವರು ಆಗಿದ್ರು ಅಂತ ಅನ್ನೋದು ಅಕ್ಷರಶಃ ಸತ್ಯ, ಇದರಲ್ಲಿ ಯಾವುದೂ ಸಂದೇಹ ಇಲ್ಲ ಅಂತ ಹೇಳಿ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಅವರ ಪೂರ್ವಜರು ಅವರು ರಾಜಸ್ಥಾನದ ಸಿಸೋಡಿಯಾ ವಂಶಕ್ಕೆ ಸೇರಿದವರು ಅಂತ ಹೇಳಿ ಅನೇಕರು ಹೇಳ್ತಾರೆ. ಅದು ಯಾಕಾಗಿ ಹೇಳ್ತಾರೆ ಅಂತ ಕೇಳಿದ್ರೆ, ಗಾಗಭಟ್ಟ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜರ ಕೆಟ್ಟೋಗ್ಬಿಟ್ಟಿದೆ, ಹೀಗಾಗಿ ಖುಷ ಕೆಲವೊಂದ್ಸರಿ ಸರಿಯಾಗಿ ಕೇಳಲಿಕ್ಕಿಲ್ಲ, ದಯವಿಟ್ಟು ಕ್ಷಮೆ ಕೇಳ್ತಾ ಚೆನ್ನು ಪಾಟೀಲ್ ಒತ್ತಾಯಕ್ಕೆ ನಾನು ಇಲ್ಲಿ ಬರಬೇಕಾಗ್ತದೆ. ಇವತ್ತು ನನ್ನ ಧ್ವನಿ ಸರಿ ಇಲ್ಲ ಅಂತ ಹೇಳಿದ್ರು. ಹಿಂದೂ ಸಮ್ಮೇಳನದ ಕಾರಣಕ್ಕೆ ಓಡಾಡಿ ಮಾತಾಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ. ಈ ಕಾರಣಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಸಾಧ್ಯ ಆದಷ್ಟು ಮಾತನಾಡ್ತೀನಿ. ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಸಹೋದರಿ ಹಾರಿಕಾ ಮುಂದುವರೆಸ್ತಾರೆ. ನನಗೆ ಹೇಳಿಕ್ಕೆ ಹೋಗ್ತಾ ಇರೋದು, ಗಾಗಭಟ್ಟ ಅಂತ ಹೇಳಿ ಯಾರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕವನ್ನ ಮಾಡಿಸಿದ್ರು, ಆ ಪಟ್ಟಾಭಿಷೇಕವನ್ನ ಮಾಡಿಸಿರುವಂತಹ ಆ ಪುರೋಹಿತ ಆತ ಅವರ ವಂಶವೃಕ್ಷವನ್ನ ಬದಲಾಯಿಸ್ತಾನೆ. ಯಾಕೆ ವಂಶವೃಕ್ಷವನ್ನು ಬದಲಾಯಿಸ್ತಾನೆ ಅಂತ ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಕ್ಷತ್ರಿಯರಲ್ಲ ಅನ್ನುವ ಕಾರಣಕ್ಕಾಗಿ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಬಾರದು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಸ್ಥಳೀಯ ಪುರೋಹಿತರು ಹೇಳ್ಕೊಂಡು ಅವರಲ್ಲಿ ಹೊರಟೋಗ್ಬಿಡ್ತಾರೆ. ಹೀಗಾಗಿ ಕೊನೆಗೆ ಗಾಗಭಟ್ಟ ಅವರ ಇಡೀ ವಂಶವೃಕ್ಷವನ್ನ ಕೊಟ್ಟಿ ವಂಶವೃಕ್ಷವನ್ನಾಗಿ ತಯಾರು ಮಾಡಿ ನಂತರ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಿಸಬೇಕಾಯಿತು ಅಂತ ಹೇಳಿ. ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲದೆ ಇದ್ರೆ ಏನಾಗ್ತಿತ್ತು ಅಂತ ಹೇಳೋದಕ್ಕೆ ನಾವು ಅನೇಕ ಸಾರಿ ಕೇಳಿರ್ತೀವಿ ಕೂಡ. ಕಾಶಿ ಕಿ ಕಳಾ ಜಾತಿ ಮಥುರಾ ಮಸ್ಜಿದ್ ಹೋತಿ, ಯದಿ ಶಿವಾಜಿ ನಾ ಹೋತೆ ತೋ ಸುನ್ನತ್ ಹೋತಿ ಥಿ ಹಮ್ ಸಬ್ಕಿ ಅಂತ ಹೇಳಿ ಕವಿ ಬರೀತಾನೆ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿದ್ರೆ ನಾವೆಲ್ಲ ಕಥನ ಮಾಡಿಸ್ಕೊಳ್ಬೇಕಾಗ್ತಾ ಇತ್ತು, ಸುನ್ನತ್ ಆಗ್ತಾ ಇತ್ತು ನಮ್ಮೆಲ್ಲರದು ಅಂತ ಹೇಳಿ. ಮುಸಲ್ರ ದಾಳಿ ಈ ರಾಷ್ಟ್ರದ ಮೇಲೆ ಆದಾಗ
ಮುಸಲ್ಮಾನರ ದಾಳಿಯನ್ನು ತಡೆಯಲಿಕ್ಕೆ ಒಂದು ಕಡೆಗೆ ತಾಯಿ ಮಾತಾಡ್ತಾ ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ ಉಲ್ಲೇಖ ಮಾಡಿದ್ರು. ಈ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ವಾಗ್ಮಿಗಳು ಹೇಳಿರುವಂತಹ ಸಾಲುಗಳವು. ಉತ್ತರದಲ್ಲಿ ಮುಘಲ್ ಶಾಹಿತ್ವ, ದಕ್ಷಿಣದಲ್ಲಿ ದಲಿತ ಶಾಹಿತ್ವ, ಆಚೆ ಈಚೆ ಬೇರೆ ಬೇರೆ ಶಾಹಿತ್ವಗಳು ಸೇರಿಕೊಂಡು ಬಂಗಾಳದಲ್ಲಿ ನವಾಬ, ಬೇರೆ ಬೇರೆ ಅಯೋಧ್ಯೆಯಲ್ಲಿ ನವಾಬ, ಹೀಗೆ ಒಂದೊಂದು ಕಡೆಗೆ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಇವರೆಲ್ಲರೂ ಕೂಡ ಆಳ್ತಾ ಇದ್ದಂತಹ ಸಂದರ್ಭಕ್ಕೆ ಹಿಂದೂ ರಾಷ್ಟ್ರಕ್ಕೆ ಆಶಾಕಿರಣವಾಗಿ ಪರಿಣಮಿಸಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ. ಛತ್ರಪತಿ ಶಿವಾಜಿ ಮಹಾರಾಜರ ರೂಪದಲ್ಲಿ ಸ್ವತಃ ಶಿವನೇ ಉದ್ಭವಿಸಿ ಬಂದ ಅಂತ ಹೇಳಿ ಕವಿ ಬರೀತಾನೆ. ನಾಗಭೂಷಣ ಅಂತ ಹೇಳಿ ಹಿಂದಿ ಕವಿ, ಆತ ತನ್ನ ಪುಸ್ತಕದಲ್ಲಿ ಈ ಉಲ್ಲೇಖವನ್ನು ಮಾಡ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾಗಿ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ. ಏನಂತ ಕೇಳಿದ್ರೆ, ನಾವೆಲ್ಲರೂ ಕೂಡ ಈ ಪದ್ಯವನ್ನು ಕೇಳಿರ್ತೀವಿ. ಈ ಪದ್ಯವನ್ನ ಸ್ವಾಮಿ ವಿವೇಕಾನಂದರು ಕೂತ್ಕೊಂಡು ಆಗಾಗ ಗುಣಗುಣಿಸ್ತಾ ಇದ್ರು ಅಂತ ಹೇಳಿ ಲೇಖಕರಾಗಿರುವಂತಹ ಡಾಕ್ಟರ್ MC ನಂಜುಂಡರಾವ್ ಅವರು ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡುತ್ತಾರೆ. ಅವ್ರ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ದಾವಾದ ದಂಡ ಪರ, ಚಿತ್ತಾಮೃಗ झंड पर, भूषण भी तंड पर, जैसे मृगराज है तेजतम अंश पर, ಕಾಂಜೀಮ ಕಂಸ ಪರ, ತೋಮ್ಲೇಚ ವಂಶ ಪರ, ಶೇರ್ ಶಿವರಾಜ ಹೇ ಅಂತ ಹೇಳಿ ಅವ್ರು ಬರೀತಾರೆ. ಇದರ ಅರ್ಥ ಏನು ಕೇಳಿದ್ರೆ, ಹೇಗೆ ಕಾಡಿನಲ್ಲಿರ್ತಕ್ಕಂತಹ ಮರಗಳಿಗೆ ಕಾಳ್ಗಿಚ್ಚಿನಂತೆ ಚಿಗರಿಯ ಗುಂಪಿನಲ್ಲಿ ಶಿವಾಜಿ ಮಹಾರಾಜರು ಸ್ಥಿರತೆಯಂತೆ, ಹಾಗೆ ಮದ್ದಾನೆಗೆ ಹಿಂಡಿನಲ್ಲಿ ಮಹಾಗಂಧನಂತೆ, ಇರುಳ ಕತ್ತಲೆಯಲ್ಲಿ ಸೂರ್ಯನಂತೆ, ಕಂಸನಿಗೆ ಕೃಷ್ಣನಿದ್ದಂತೆ, ಮ್ಲೇಚ್ಛರ ವಂಶಕ್ಕೆ ಈ ಸಿಂಹ ಸದೃಶರಾಗಿರುವಂತಹ ರಾಜ ಅಲ್ಲಿ ಇದ್ದ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ತೇಜಸ್ಸನ್ನು ಅವರು ಹೀಗೆ ವರ್ಣಿಸಬೇಕಾದಾಗ ಶಿಷ್ಯರಾಗಿರುವಂತಹ ನಂಜುಂಡರಾವ್ ಅವರು ತಮ್ಮನೇ ಶಿಷ್ಯ ಅಂತ ಹೇಳಿ ಭಾವಿಸಿಕೊಂಡು ಅವರು ಪ್ರಶ್ನೆ ಮಾಡ್ತಾರೆ, ಯಾವ ದಾಳಿಕೋರ, ಯಾವ ಕಳ್ಳ ಆಗಿದ್ನೋ ಆ ಶಿವಾಜಿಯನ್ನ, ಯಾವ ರಕ್ತ ಪಿಪಾಸು ಆಗಿದ್ನೋ ಆ ಶಿವಾಜಿಯನ್ನ ಈ ಮಟ್ಟಿಗೆ ನೀವು ಹೊಗಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಅವನಿಗೆ ಬೈದು ಉಗಿದು ಹೇಳ್ತಾರೆ, ನಿನಗೆ ನಾಚಿಕೆ ಆಗಬೇಕು. ನೀನು ಓದ್ತಾ ಇರುವಂತ ಇತಿಹಾಸ, ನೀನು ಕೇಳ್ತಾ ಇರುವಂತ ಇತಿಹಾಸ ಅದು ಪರಕೀಯರು ರಚಿಸಿರುವಂತ ಇತಿಹಾಸ. ಹಿಂಗಾಗಿ ನಿನಗೆ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಒಂದಷ್ಟು ಕೂಡ ಅಭಿಮಾನ ಪೂರ್ವಕವಾದ ಮಾತುಗಳು ಬರ್ತಾ ಇಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಈ ರಾಷ್ಟ್ರದಲ್ಲಿ ಸಾಕ್ಷಾತ್ ಶಿವನಂತೆ ಉದ್ಭವಿಸಿ ಬಂದಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಇರಲಿಲ್ಲ ಅಂತ ಹೇಳಿದ್ರೆ ಈ ಸನಾತನ ಭೂಮಿ ಇದು ಯಾವತ್ತೂ ಇಸ್ಲಾಮಯ ಆಗಿರ್ತಾ ಇತ್ತು ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಗಿದ್ರು ಅಂತ ಹೇಳಿದ್ರೆ, ನಮ್ಮ ಇತಿಹಾಸದಲ್ಲಿ, ನಮ್ಮ ವೇದ ಉಪನಿಷತ್ತುಗಳಲ್ಲಿ ಅವತಾರ ಪುರುಷನ ಕುರಿತಾಗಿ ಹೇಗೆ ಉಲ್ಲೇಖ ಮಾಡಲಾಗಿದೆಯೋ ಶಿವಾಜಿ ಮಹಾರಾಜರು ಸಾಕ್ಷಾತ್ ಹಾಗೆ ಇದ್ರು ಅಂತ ಅವ್ರು ಹೇಳ್ತಾರೆ. ಇಂತಹ ಮಹಾಪುರುಷನ ಬಗ್ಗೆ ಹೀಗೆ ಮಾತನಾಡ್ತೀಯಲ್ಲ, ನಿನಗೆ ನಾಚಿಕೆ ಬರೋದಿಲ್ವಾ ಅಂತ ಅವ್ರು ಕೇಳ್ತಾರೆ. ಭಾರತದ ಆತ್ಮಚೇತನ ಮೂರ್ತ ರೂಪ ಅವರಾಗಿದ್ರು ಅಂತ ಹೇಳಿ ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಭಾರತದ ಭವಿತವ್ಯದ ಆಶಾದೀಪ ಛತ್ರಪತಿ ಶಿವಾಜಿ ಮಹಾರಾಜರು ಆಗಿದ್ರು ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ಇಡೀ ರಾಷ್ಟ್ರದಲ್ಲಿ ಇಷ್ಟು ಹೆಸರನ್ನು ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಸರಿ ನಾವು ಅವರ ಇತಿಹಾಸಕ್ಕೆ ಹೋಗಿ ಬರಬೇಕಾಗತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಮೊದಲನೆಯ ಕೋಟೆಯನ್ನು ಗೆದ್ದಾಗ ಅವ್ರ ವಯಸ್ಸು ಎಷ್ಟಾಗಿತ್ತು ಕೇಳಿದ್ರೆ ಕೇವಲ 16 ವಯಸ್ಸಾಗಿತ್ತು ಅಂತ ಹೇಳಿ. 16ನೇ ವಯಸ್ಸಿಗೆ ನಮಗೆ ಸರಿಯಾಗಿ ಚಡ್ಡಿ ಹಾಕೊಳ್ಳಿಕ್ಕೆ ಬರೋದಿಲ್ಲ. 16ನೇ ವಯಸ್ಸಿಗೆ ಸರಿಯಾಗಿ ನಮ್ಮ ಹೆಸರು ಬರಲಿಕ್ಕೆ ಬರೋದಿಲ್ಲ. ಎಷ್ಟೋ ಜನ 16ನೇ ವಯಸ್ಸಿಗೆ ಇನ್ನೂ ತಮ್ಮ ತಂದೆ ತಾಯಿ ಹೆಸರನ್ನ, ಊರ ಹೆಸರನ್ನ ಸರಿಯಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆ ಸಂದರ್ಭಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಮೊಟ್ಟ ಮೊದಲ ಕೋಟೆಯನ್ನ ಗೆದ್ದಾಗಿತ್ತು ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕಾಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರ ಇಡೀ ಬದುಕನ್ನ ನೋಡಿದ್ರೆ, ಅವರ ಬದುಕಿನಾದ್ಯಂತ ಅವರು ಗೆದ್ದಂತಹ ಕೋಟೆಗಳ ಸಂಖ್ಯೆ 300ಕ್ಕೂ ಅಧಿಕ ಆಗಿತ್ತು ಅಂತ ಹೇಳ್ತಾರೆ.
ಕುವೆ ಶೇಷಾದ್ರಿ ಅವರು ತಮ್ಮ ಯುಗಾವತಾರದಲ್ಲಿ ಉಲ್ಲೇಖ ಮಾಡುವುದು 360ಕ್ಕೂ ಅಧಿಕ ಕೋಟೆಗಳಿದ್ದವು ಅಂತ ಹೇಳಿ, ಹಾಗೆ ಅನಿಲ ಮಾಧವರ ದವೆ ಅವರು ಶಿವಾಜಿ ಮತ್ತು ಸುರಾಜ್ಯ ಎನ್ನುವ ಪುಸ್ತಕದಲ್ಲಿ ಉಲ್ಲೇಖ ಮಾಡೋದು 300ಕ್ಕೂ ಅಧಿಕ ಅಂತ ಹೇಳಿ, ಹೀಗೆ ಅನೇಕ ಇತಿಹಾಸಕಾರರು ಅವರವರ ಉಲ್ಲೇಖಗಳನ್ನ ಮಾಡ್ತಾರೆ. ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಇಡೀ ಜೀವಿತದಲ್ಲಿ 300ಕ್ಕೂ ಅಧಿಕ ಕೋಟೆಗಳನ್ನು ಗೆದ್ದಿದ್ರು ಅಂತ ಅನ್ನೋದನ್ನ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಕ್ಕೆ ಅವರು ಒಂದು ನೌಕಾನೆಲೆಯನ್ನು ಹೊಂದಿದ್ರು, 50,000ಕ್ಕೂ ಅಧಿಕ ಸೇನೆಯನ್ನ ಅವರು ಹೊಂದಿದ್ರು ಅಂತ ಅನ್ನೋದನ್ನ ಇತಿಹಾಸಕಾರರು ಉಲ್ಲೇಖ ಮಾಡ್ತಾರೆ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬದುಕಿನಾದ್ಯಂತ ಯುದ್ಧಗಳನ್ನು ಏನು ಮಾಡಿದ್ರು, ಆ ಯುದ್ಧ ಕಾಲದಲ್ಲಿ ಅವರು ಕಳೆದಿದ್ದಂತಹ ಸಮಯ ಕೇವಲ 6 ವರ್ಷಗಳು ಮಾತ್ರ ಅಂತ. ಅವ್ರ ಇಡೀ ಸಾರ್ವಜನಿಕ ಜೀವನ ಅದು 36 ವರ್ಷಗಳಿತ್ತು. ಅದರಲ್ಲಿ ಅವರು 30 ವರ್ಷಗಳ ಕಾಲ ಅವರು ಆಡಳಿತ ತಂತ್ರವನ್ನ, ಸ್ವರಾಜ್ಯ ನಡೆಸಬೇಕಾಗಿರುವಂತಹ ತಂತ್ರವನ್ನ, ಹಾಗೆ ಸ್ವರಾಜ್ಯ ಹೇಗೆಲ್ಲ ಇರಬೇಕು ಎನ್ನುವ ಸಂಗತಿಗಳನ್ನ ರೂಪಿಸ್ಲಿಕ್ಕೆ ಅಂತೇಳಿ 30 ವರ್ಷಗಳನ್ನ ಕಳೆದ್ರು. ಶಿವಾಜಿ ಮಹಾರಾಜರ ಕುರಿತಾಗಿ, ಅವರ ಯುದ್ಧದ ಕುರಿತಾಗಿ, ಅವರ ಸಾಹಸದ ಕುರಿತಾಗಿ ಅನೇಕ ಕಥೆಗಳನ್ನ ಕೇಳುತ್ತೀವಿ. ಆದರೆ ನಿಜವಾಗಿಯೂ ಕೂಡ ಒಬ್ಬ ತರುಣನಾಗಿ, ಒಬ್ಬ ಯುವಕನಾಗಿ, ಒಬ್ಬ ನಾಯಕನಾಗಿ, ಒಬ್ಬ ರಾಜಕಾರಣಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಸಂಗತಿ ಏನು ಅಂತ ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ರೂಪಿಸಿರುವಂತ ಆಡಳಿತ ಸೂತ್ರ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ವಾಪಸ್ ನೆನಪಿಸಿಕೊಂಡು ಆ ಕಡೆಗೆ ಹೋಗಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ರೂಪಿಸಿರುವಂತ ಆಡಳಿತ ಸೂತ್ರಗಳು ಅದು 22 ಆಡಳಿತ ಸೂತ್ರಗಳಿದ್ದಾವೆ. ಆ ಆಡಳಿತ ಸೂತ್ರಗಳನ್ನ ನಾವು ಅಧ್ಯಯನ ಮಾಡಿ ನಮ್ಮ ಆಡಳಿತ ತಂತ್ರದಲ್ಲಿ ರೂಪಿಸ್ಕೊಳ್ಬೇಕು, ಹಾಗೆ ರೂಢಿಸ್ಕೊಳ್ಬೇಕು ಅಂತ ಛತ್ರಪತಿ ಶಿವಾಜಿ ಮಹಾರಾಜರು ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭಕ್ಕೆ ಅವರು ಕೇವಲ ಯುದ್ಧಗಳನ್ನ ಮಾಡಿ ಕೋಟೆಗಳನ್ನ ಗೆದ್ದು ಕೋಟೆಗಳ ರಾಜ ಅಂತ ಅಷ್ಟೇ ಕರೆಸಿಕೊಳ್ಳಿಲ್ಲ, ಬದಲಾಗಿ ಜಾಣತಾ ರಾಜ ಅಂತ ಕರೆಸಿಕೊಂಡಿದ್ದಾರೆ. ಆತ ಜಾಣರಾಜ ಆಗಿದ್ದ ಅಂತ ಹೇಳಿ ಅವರ ಗುರುಗಳು ಸ್ವತಃ ಉಲ್ಲೇಖ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತು ಸಮರ್ಥ ರಾಮದಾಸರು ಒಂದು ಪದ್ಯವನ್ನು ಬರೀತಾರೆ. ಅವರಲ್ಲಿ ಹೇಳ್ತಾರೆ, ನಿಶ್ಚಯ ಚ ಮಹಾಮೇರು ಬಹುತ ಜನಾಂಸಿ ಆಧಾರು ಅಖಂಡ ಸ್ಥಿತಿ ಚ ನಿರ್ಧಾರು ಶ್ರೀಮಂತ ಯೋಗಿ ಯಶವಂತ ಕೀರ್ತಿವಂತ ಸಾಮರ್ಥ್ಯವಂತ ವರದವಂತ ಪುಣ್ಯವಂತ ನೀತಿವಂತ ಜಾಣತಾ ರಾಜ ಅಂತ ಅವ್ರು ಹೇಳ್ತಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಿಶ್ಚಲ ಮಹಾಪರ್ವತ ಬಹುಜನರ ಆಧಾರ ಸ್ತಂಭ ಸಿಂಹಾಸನಕ್ಕೆ ವಾದ್ಯನಾಗಿದ್ದರೂ ಕೂಡ ಯೋಗಿಯಂತೆ ಬದುಕಿದ ಯಶವಂತನು ಕೀರ್ತಿವಂತನು ಸಾಮರ್ಥ್ಯವಂತನು ಪುಣ್ಯವಂತನು ನೀತಿವಂತನು ಆಗಿರುವ ಜಾಣ ರಾಜ ಛತ್ರಪತಿ ಅಂತ ಅವರು ಹೇಳ್ತಾರೆ. ಮುಂದುವರೆದವರು ಹೇಳ್ತಾರೆ, ಶಿವರಾಯಾಚೆ ಅಟುವಾವೇ ರೂಪ ಶಿವರಾಯಾಚೆ ಅಟುವಾವೇ ಪ್ರತಾಪ ಶಿವರಾಯಾಚೆ ಅಟುವಾವೇ ಸಾಕ್ಷೇಪ ಭೂಮಂಡಳಿ ಶಿವರಾಯಾಚೆ ಕೈಸೆ ಬೋಲಣಿ ಶಿವರಾಯಾಚೆ ಕೈಸೆ ಚಾಲಣಿ ಶಿವರಾಯಾಚೆ ಸಲಿಗೆ ದೇನಿ ಕೈಸಿ ಆಸೆ ಅಂತೇಳಿ ಮರಾಠಿಯಲ್ಲಿ ಹೇಳ್ತಾರೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಶಿವರಾಯನ ರೂಪವನ್ನ ಸ್ಮರಿಸಬೇಕು, ಶಿವರಾಯನ ಪ್ರತಾಪವನ್ನು ಸ್ಮರಣೆ ಮಾಡಬೇಕು, ಶಿವರಾಯನ ಸಾಕ್ಷೇಪವನ್ನ ಜಗತ್ತಿನ ಜನರೆಲ್ಲರೂ ಕೂಡ ಸ್ಮರಿಸಬೇಕು. ಶಿವರಾಯನ ಮಾತು ಕೃತಿ ಜಗತ್ತಿಗೆಲ್ಲದಕ್ಕೂ ಕೂಡ ಮಾದರಿಯಾಗಿದೆ ಅಂತ ಅನ್ನೋದನ್ನು ಅವರು ಹೇಳ್ತಾರೆ. ಮೂರನೇ ಚರಣದಲ್ಲಿ ಅವರು ಹೇಳ್ತಾರೆ, ಸಕಲ ಸುಖಾಚ ಕೇಳ ತ್ಯಾಗ ಕರುಣಿ ಸಾಧಿ ಚೇತೋ ಯೋಗ ರಾಜಸಾರಣಾಚೆ ಲಗವಗ ಕೈಸೆ ಕೇಳಿ ಅಂತ ಹೇಳ್ತಾರೆ. ಇದರ ಅರ್ಥ ಸಮಸ್ತ ಸುಖಗಳನ್ನ ತ್ಯಾಗ ಮಾಡಿ ಧರ್ಮ ಸ್ಥಾಪನೆಗೆ ಅವಿರತವಾಗಿ ಹೋರಾಡಿರುವಂತಹ ಶಿವಪ್ರಭು ಅಂತ ಅವರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇದನ್ನು ಉಲ್ಲೇಖ ಮಾಡಿದ ಯಾರು? ಸಾಕ್ಷಾತ್ ಸಮರ್ಥ ರಾಮದಾಸರು. ಯಾರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಧ್ಯಾತ್ಮಿಕ ಗುರುಗಳಾಗಿದ್ರು, ಅವರು ಹೇಳುವ ಪದ್ಯ ಅವರ ಶಿಷ್ಯನ ಕುರಿತು ಹೇಳುವಂತಹ ಮಾತುಗಳಿವು ಅಂತ. ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಸಾಮರ್ಥ್ಯ ಎಷ್ಟಾಗಿತ್ತು ಅಂತ ಅನ್ನೋದನ್ನ ನಾನು ನೆನಪಿಸಿಕೊಳ್ಬೇಕು. ಹೀಗೆ ವೇದಕ್ಕೆ ನಾವು ಹಿಂದಿರುಗಿ ಹೋದ್ರೆ, ವೇದದಲ್ಲಿ ಭರತ ಎನ್ನುವ ರಾಜ ಬರ್ತಾನೆ. ಆ ಭರತ ಎನ್ನುವ ರಾಜ ತನ್ನ ಸಂತಾನ ಅದು ಯೋಗ್ಯವಾಗಿರುವ ಸಂತಾನ ಅಲ್ಲವ ಅನ್ನೋ
ಕಾರಣಕ್ಕಾಗಿ ಈ ರಾಜ್ಯದ ಆಳ್ವಿಕೆಯನ್ನು ಯಾರು ಮಾಡಬೇಕು ಅಂತ ಕೇಳಿದ್ರೆ ಈ ರಾಜ್ಯದ ಆಳ್ವಿಕೆಯನ್ನ ಯೋಗ್ಯರಾಗಿರುವ ರಾಜರು ಮಾಡಬೇಕು ಅಂತ ಹೇಳಿ ಅವನು ತನ್ನ ಸಂತಾನಕ್ಕೆ ಪಟ್ಟ ಕಟ್ಟದೆ ಋಷಿ ಮುನಿಯೊಬ್ಬರ ಆಶ್ರಯದಲ್ಲಿದ್ದಂತಹ ತರುಣನಿಗೆ ಪಟ್ಟ ಕಟ್ತಾನೆ. ಯಾರು? ಭರತ. ಯಾವ ಭರತ? ಇಡೀ ಆರ್ಯಾವರ್ತವನ್ನ ಗೆದ್ದಿದ್ನೋ, ಇಡೀ ಜಂಬೂ ದ್ವೀಪವನ್ನ ಆತ ಆಳ್ವಿಕೆ ಮಾಡ್ತಾ ಇದ್ನೋ, ಯಾರ ಹೆಸರಿನಿಂದ ಈ ಭಾರತಕ್ಕೆ ಭರತನ ಹೆಸರಿನಿಂದ ಭಾರತ ಅಂತ ಬಂದಿದೆಯೋ, ಈ ಭಾರತ ಇಡೀ ಭಾರತವನ್ನ ಅಖಂಡ ಭಾರತ, ಅದು ಈಗಿನ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಲೂಚಿಸ್ತಾನ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್, ಬಾಂಗ್ಲಾದೇಶ ಇದೆಲ್ಲವನ್ನು ಒಳಗೊಂಡಿರುವಂತಹ ರಾಷ್ಟ್ರ, ಈ ಅಖಂಡ ಭಾರತವನ್ನು ಆಳ್ತಾ ಇದ್ದಂತಹ ರಾಜ ಆತ ತನ್ನ ಸಂತಾನ ಅಯೋಗ್ಯವಾಗಿರುವ ಸಂತಾನ ಎನ್ನುವ ಕಾರಣಕ್ಕಾಗಿ ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಯೋಚನೆ ಮಾಡಿ, ಇವತ್ತಿನ ನಮ್ಮ ರಾಜಕಾರಣಿಗಳು ಒಂದು ಸಣ್ಣದಾಗಿರುವಂತಹ ಒಂದು ವಾರ್ಡ್ ಮೆಂಬರ್ ಆದ್ರೆ ಆ ವಾರ್ಡ್ ನ ಮುಂದಿನ ಮೆಂಬರ್ ಯಾರಾಗಬೇಕು ಅಂತ ಹೇಳಿದ್ರೆ ತನ್ನ ಹೆಂಡತಿನೋ, ತನ್ನ ಮಗನೋ, ತನ್ನ ಮಗಳು ಅಥವಾ ತಮ್ಗೆ ಯಾವುದೋ ಸಂತಾನ ಅಂತ ಹೇಳ್ತಾರೆ. ಆದ್ರೆ ಇಡೀ ರಾಷ್ಟ್ರವನ್ನು ಆಳ್ತಾ ಇದ್ದಂತಹ ರಾಜ ಭರತ ಆತ ತನ್ನ ಸಂತಾನವನ್ನ ರಾಜನನ್ನಾಗಿ ಮಾಡದೆ ಯೋಗ್ಯ ಸಂತಾನವನ್ನ ರಾಜನನ್ನಾಗಿ ಮಾಡುವ ಇದು ಭರತ ಖಂಡದ ಆದರ್ಶ ಅಂತ ಹೇಳಿ ಇದನ್ನ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ್ರು. ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಇಷ್ಟೆಲ್ಲ ಯುದ್ಧವನ್ನ ಮಾಡಿ ಸಾಕಷ್ಟು ಕೋಟೆಗಳನ್ನ, ಕೊಂಡಾಣ ದುರ್ಗವನ್ನ, ಪುರಂದರಗಡವನ್ನ, ರಾಜಗಡವನ್ನ, ಹೀಗೆ ನೂರಾರು ಗಡಗಳನ್ನ ಗೆದ್ದು, ಕೋಟೆಗಳನ್ನ ಗೆದ್ದು, ಕೋಟೆಗಳ ರಾಜ ಅಂತ ಅನ್ನಿಸಿಕೊಂಡಾಗಲೂ ಕೂಡ ಸಮರ್ಥ ರಾಮದಾಸರು ಬಂದು ಭಿಕ್ಷಾಂದೇಹಿ ಅಂತ ಹೇಳಿದ್ರೆ ತಮ್ಮ ಇಡೀ ರಾಜ್ಯಕೋಶಗಳನ್ನ ಅವರ ಜೋಳಿಗೆಗೆ ಹಾಕಿ, ನೀವು ಈ ರಾಜ್ಯಕೋಶವನ್ನ ನೋಡ್ಕೊಳ್ಳಿ, ನಾನು ಅಧ್ಯ ಸಾಧನೆಗಾಗಿ ಹೊರಡ್ತೀನಿ ಅಂತ ಹೇಳಿ ಸಮರ್ಥ ರಾಮದಾಸರ ಪಾದಗಳಿಗೆ ಇಡೀ ರಾಜ್ಯಕೋಶಗಳನ್ನ ಸಮರ್ಪಣೆ ಮಾಡಿ ಆತ ಹೊರಡ್ಲಿಕ್ಕೆ ನಿಂತುಕೊಂಡ. ಹೀಗಾಗಿ ಆತನನ್ನ ಶ್ರೀಮಂತ ಯೋಗಿ ಅಂತ ಈ ಸಮಾಜ ಕರೆದಿದೆ ಅಂತ. ರಾಜನಾಗಿದ್ರು ಕೂಡ, ಅಷ್ಟು ರಾಜ್ಯದ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಕೂಡ, ಈ ನವಿ ಸ್ವರಾಜ್ಯದ ಕನಸನ್ನ ಕಂಡು ಇಷ್ಟು ಅದ್ಭುತವಾಗಿರುವ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಕೂಡ ಕೊನೆಗೆ ಇದೆಲ್ಲವನ್ನ ಬಿಟ್ಟು ಹೋಗ್ಲಿಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ತಯಾರಾಗಿದ್ರಲ್ಲ. ಈ ಪ್ರೇರಣೆ ನನಗೂ ನಿಮಗೂ ಆಗಬೇಕು ಅಂತ ಈ ಭೂಮಿ ಮೇಲೆ ಎಲ್ಲವನ್ನ ಮಾಡಿ ಒಂದು ಕಾಲಕ್ಕೆ ಅದೆಲ್ಲವನ್ನ ಬಿಟ್ಟು ಹೋಗುವ, ಅದೆಲ್ಲವನ್ನ ಇಲ್ಲೇ ಕೊಟ್ಟು ಹೋಗುವ, ಎಲ್ಲವನ್ನ ಗಳಿಸಿದ್ರು ಕೂಡ ಅದಕ್ಕೆ ಅಂಟಿಕೊಳ್ಳದ ತ್ಯಾಗ ಮಾಡಿ ಹೋಗುವ ಗುಣ ನಮ್ಮಲ್ಲಿ ಇವತ್ತು ಬರಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಸರಿ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದ ಆದಿಲ್ ಶಾಹನ ಸಂಸ್ಥಾನದಲ್ಲಿ ಅವರ ತಂದೆ ಆದಿಲ್ ಶಾಹನ ಎದುರುಗಡೆಗೆ ನಮಸ್ಕಾರ ಮಾಡು ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ನೀವು ಬೇಕಿದ್ರೆ ಮಾಡಿ, ನಾನು ಮಾಡೋದಿಲ್ಲ. ನಿಮಗೆ ಬೇಕಿದ್ರೆ ನಮಸ್ಕಾರ ಮಾಡ್ತೀನಿ, ನಾನು ಆದಿಲ್ ಶಾಹ ಎದುರುಗಡೆ ತಲೆ ತಗ್ಸೋದಿಲ್ಲ ಅಂತ ಹೇಳಿ. ಇದು ಇವತ್ತು ನಮ್ಮ ತರುಣರಿಗೆ ಆಗಬೇಕಾಗಿರೋ ಪ್ರೇರಣೆ ಅಂತ. ನಮ್ಮ ತರುಣರು ಯಾವುದೋ ರಾಜಕಾರಣಿಗಳ ಎದುರುಗಡೆಗೆ ಅಥವಾ ಯಾವುದೋ ಸಮಾಜ ವಿದ್ರೋಹಿ ಶಕ್ತಿಗಳ ಎದುರುಗಡೆಗೆ ತಲೆ ತಗ್ಗಿಸುವಂತಾಗಬಾರದು. ನಮ್ಮ ತರುಣರು ಯಾರೇ ಬಂದ್ರು ಅವರನ್ನು ಎದುರಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ತರ ನಾವು ತಲೆ ತಗ್ಗಿಸುವುದಾದರೆ ಧರ್ಮಕ್ಕೆ ಮಾತ್ರ, ನಾವು ತಲೆ ತಗ್ಗಿಸುವುದಾದರೆ ಅದು ಈ ರಾಷ್ಟ್ರಕ್ಕೆ ಮಾತ್ರ ಅಂತ ಅನ್ನೋದನ್ನ ನಾವು ಹೇಳಬೇಕಾಗಿದೆ ಇವತ್ತು ಅಂತ ಹೇಳಿ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಅದೇ ಬಿಜಾಪುರದಲ್ಲಿ ಇದ್ದಾಗ ಬಿಜಾಪುರದ ಒಂದು ಕಟುಕರ ಓಣಿಯಲ್ಲಿ ಗೋವನ್ನ ಹತ್ಯೆ ಮಾಡ್ತಾ ಇರ್ತಾರೆ. ಆ ಗೋ ಹತ್ಯೆ ಮಾಡ್ತಾ ಇರುವ ಸಂದರ್ಭಕ್ಕೆ 12 ವರ್ಷದ ತರುಣ ಆತ ಛತ್ರಪತಿ ಶಿವ, ಅವತ್ತಿಗೆ ಛತ್ರಪತಿ ಆಗಿರ್ಲಿಲ್ಲ, ಶಿವ ತನ್ನ ಹತ್ತಿರ ಇರ್ತಕ್ಕಂಥ ಸಣ್ಣದೊಂದು ಕತ್ತಿಯನ್ನ ಎಸಿತಾನೆ. ಎಸೆದಾಗ ಯಾರು ಗೋವನ್ನ ಕತ್ತರಿಸ್ತಾ ಇದ್ನೋ ಆ ಗೋವು ಕತ್ತರಿಸುವ ಕಟಕನ್ನ ಕೈ ಕತ್ತರಿಸುತ್ತೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದ ಕೆಲಸ. ಇದು ಪ್ರೇರಣೆ ಆಗಬೇಕು ಅಂತ ಹೇಳಿ ಯಾರಾದರೂ ನಮ್ಮ ಮಾತೃ ಸ್ವರೂಪಿಯಾದ ಗೋವಿನ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರೆ, ಹತ್ಯೆಯನ್ನ ಮಾಡ್ತಾ ಇದ್ರೆ ಅವರ ಶಿರಚ್ಛೇದನ ಮಾಡೋದು ಬೇಕಾಗಿಲ್ಲ. ಇವತ್ತು ವಿರೋಧವನ್ನಾದರೂ ಮಾಡುವ ಮನಸ್ಥಿತಿಯನ್ನ ನಾವು ತೋರಬೇಕು. ನಮಗೆ ಗೋವು ಮಾತೆಯ ಸಮಾನ ಅಂತ ನಾವು ಹೇಳ್ತೀವಿ. ಆ ಗೋಮಾತೆಯನ್ನ ನಾವಿವತ್ತು ರಕ್ಷಣೆ ಮಾಡಬೇಕು ಅಂತ ಹೇಳಿ ಮಗ ರಾಜಾರಾಮ ಯುದ್ಧವನ್ನ ಮಾಡಿ ಹೆಣ್ಣು ಮಕ್ಕಳನ್ನು ಸೆರೆ ಹಿಡ್ಕೊಂಡು ಬಂದಾಗ
ಆ ಹೆಣ್ಣು ಮಕ್ಕಳನ್ನು ಗೌರವವನ್ನು ನಡೆಸಿಕೊಳ್ಳದೇ ಇದ್ದಾಗ ಛತ್ರಪತಿ ಶಿವಾಜಿ ಮಹಾರಾಜರು ಅವ್ರ ಮಗನಿಗೆ ಹೇಳಿರುವಂತ ಮಾತೇನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ದೇವಿಯ ಸಮಾನ, ತಾಯಿಯ ಸಮಾನ, ಅವರನ್ನ ಹೇಗೆ ಕರ್ಕೊಂಡು ಬಂದಿಯೋ ಹಾಗೆ ಗೌರವದಿಂದ ವಾಪಸ್ ಬಿಟ್ಟು ಬಾ ಅಂತ ಹೇಳಿ, ಇದು ನಾವು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲಿಬೇಕಾಗಿರುವಂತಹ ಗುಣ ಅಂತ ಹೇಳಿ ಇವತ್ತು ಅನೇಕರು ಲವ್ ಜಿಹಾದ್ ಒಳಗಾಗ್ತಾ ಇದ್ದಾರೆ. ನಮ್ಮ ಸಹೋದರಿಯರು ಅನೇಕರು ಸಹೋದರಿಯರ ಮೇಲೆ ಬೀರಬಾರದ ಕೆಟ್ಟ ದೃಷ್ಟಿಯನ್ನು ಬೀರಿ ಅನೇಕ ರಾಕ್ಷಸಿ ಪ್ರವೃತ್ತಿಯವರು ಹೆಣ್ಣು ಮಕ್ಕಳನ್ನು ಹಾರಿಸಿಕೊಂಡು ಹೋಗುವ, ಅವರನ್ನ ತಲೆಕೆಡಿಸಿ ಅವರನ್ನ ನಮ್ಮ ಸಮಾಜದಿಂದ, ನಮ್ಮ ಧರ್ಮದಿಂದ ತಮ್ಮ ಮತಕ್ಕೆ, ತಮ್ಮ ರಿಲಿಜಿಯನ್ನಿಗೆ ಮತಾಂತರ ಮಾಡುವ, ಅವರನ್ನ ಕರೆದುಕೊಂಡು ಹೋಗಿ ವಿದೇಶಗಳಿಗೆ ಮಾರುವ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಇದರ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರ ಹೋರಾಟ ನಮಗೆ ಪ್ರೇರಣೆ ಆಗಬೇಕಾಗಿದೆ. ಯಾವ ರಕ್ಕಸ ಅಫ್ಜಲ್ ಖಾನನ ಎದೆಯನ್ನು ಬಗೆದು ನರಸಿಂಹನ ತರ ರಕ್ತವನ್ನ ರಾಷ್ಟ್ರ ಮಾತೆಗೆ ಅರ್ಪಿಸಿದ್ರು, ಹಾಗೆ ಇವತ್ತು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕುವ, ನಮ್ಮ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿಯನ್ನ ಬೀರುವ, ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ನೋಡುವಂತಹ ದುಷ್ಟರ ಸಂಹಾರಕ್ಕೆ ನಾವು ಕೂಡ ತಯಾರಾಗಬೇಕಾಗಿದೆ. ನಾವು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಂತೆ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿ, ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ತರುಣರಿಗೆ ಮತ್ತೆ ಯಾಕೆ ಪಡೆಯಬೇಕು ಅಂತ ಕೇಳಿದ್ರೆ, ಅದು ಶೂರತ್ವದ ಕಾರಣಕ್ಕೆ, ವೀರತ್ವದ ಕಾರಣಕ್ಕೆ, ಶೌರ್ಯದ ಕಾರಣಕ್ಕೆ, ರಾಷ್ಟ್ರ ಪ್ರೇಮದ ಕಾರಣಕ್ಕೆ ತಮ್ಮ ಕಣಕಣದಲ್ಲೂ ಕೂಡ ಸ್ವರಾಜ್ಯವನ್ನೇ ಜಪಿಸಿ, ಸ್ವರಾಜ್ಯ ಮಂತ್ರವನ್ನ ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡು ಸ್ವರಾಜ್ಯಕ್ಕಾಗಿ ಕೆಲಸ ಮಾಡಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಮಾತನ್ನ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ये भारत कोई भूमि का टुकड़ा नहीं है, एक जीता जागता राष्ट्र पुरुष है, ये वंदन की धरती है, अभिनंदन की धरती है, ये अर्पण की भूमि है, ये तर्पण की भूमि है, इसकी नदी नदी हमारे लिए गंगा है, इसका कंकड़ कंकड़ हमारे लिए शंकर है, हम सब जिएंगे तो इस भारत के लिए और मरेंगे तो इस भारत के लिए, मगर मरने के बाद भी गंगा जल में बहती हुई हमारी अस्थियों को कोई कान लगाकर सुनेगा तो एक ही आवाज निकलेगा, वही भारत माता की जय, भारत माता की जय ಅಂತ ಹೇಳಿ. ಹೀಗೆ ಈ ಮಾತು ನಮಗೆ ಪ್ರೇರಣೆ ಆಗಬೇಕು. ಶಿವಾಜಿ ಮಹಾರಾಜರು ಈ ರಾಷ್ಟ್ರದ ಕಣಕಣವೂ ಕೂಡ ಪವಿತ್ರ ಅಂತ ಭಾವಿಸಿದವರು, ಈ ರಾಷ್ಟ್ರದ ಕಣಕಣವೂ ಕೂಡ ಶಿವನ ಸ್ವರೂಪ ಅಂತ ಭಾವಿಸಿದವರು, ಹಾಗೆ ಬದುಕಿದವರು. ಅವರ ಬದುಕು ನಮಗೆ ಪ್ರೇರಣೆಯಾಗಲಿ, ಅವರು ಮಾಡಿರುವ ಕೆಲಸಗಳು ನಮಗೆ ಪ್ರೇರಣೆಯಾಗಲಿ. ಅನೇಕ ವಿಷಯಗಳನ್ನ ಹಂಚಿಕೊಳ್ಳಬೇಕು ಅಂತಿತ್ತು, ಆದರೆ ಧ್ವನಿಯ ಕಾರಣಕ್ಕಾಗಿ ಸಾಧ್ಯ ಇಲ್ಲ. ಹೀಗಾಗಿ ತಮ್ಮೆಲ್ಲರಿಗೂ ಕ್ಷಮೆಯ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.